ನನ್ ಮಿತ್ರಂಗೆ ಏನಾಗೋಗುತ್ತೋ ಅಂತ, ಡಾಕ್ಟರ್ ಎಂತ ಸುದ್ದಿ ಬಂದು ಹೇಳ್ತಾರೋ ಅಂತ ನನ್ನ ಹೃದಯ ವಿಲವಿಲ ಅಂತ ಒದ್ದಾಡ್ತಾ ಇದೆ. ನನ್ನ ಹೃದಯಕ್ಕೂ ಸಮಾಧಾನ ಮಾಡಕ್ಕಾಗ್ದೆ, ನನ್ನನ್ನು ನಾನು ಸಮಾಧಾನ ಮಾಡ್ಕೊಳಕ್ಕಾಗ್ದೆ. ಒಳಗೊಳಗೆ ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ ರೀ. ಜನರಲಿ ಅಣ್ಣನ್ ಶತ್ರು ಯಾರೋ ಒಬ್ರು ಇದ್ದಾರೆ. ಅಣ್ಣಂಗೆ ಯಾವುದೋ ಇಂಜೆಕ್ಷನ್ ಕೊಡ್ಬೇಕು ಅಂತಿದ್ದಾರೆ. ಅದ್ರಿಂದ ಅಣ್ಣ ಪ್ಯಾರಲೈಸ್ ಆಗೋಗ್ತಾನಂತೆ. ಈಗ ಈ ವಿಷಯನ ಎಲ್ರಿಗೂ ಹೇಳಲ್ಲ ಬೇಡ್ವಾ? ಹೇಳಿದ್ರೆ ಎಲ್ರು ಇನ್ನೂ ಹೆದರ್ಕೊಳ್ತಾರೆ. ಇರೋ ಚಿಕ್ಕ ಆಸೆನ್ ಕೂಡ ಕಳ್ಕೊಂಡ್ಬಿಡ್ತಾರೆ. ಅವ್ರನ್ನ ಸುಮ್ಮನೆ ಹೆದರ್ಸೋದ್ ಬೇಡ. ಮೊದಲು ಡಾಕ್ಟರ್ ಏನಂತಾರೆ ನೋಡ್ಬೇಕು. ದೊಡ್ಡಮ್ಮ ಪ್ಲೀಸ್, ನೀವು ಅಳ್ಬೇಡಿ. ಅಣ್ಣಂಗೇನು ಆಗಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ. ಅಳ್ದೆ ಹೇಗಿರ್ತಾಳ್ ಕಣೋ. ಇಲ್ಲಿ ಕೆಲವು ಕೆಟ್ಟ ಜಾತಕದವಳು ಮಿತ್ರ ಸುತ್ತ ಮರಣ ಶಾಸನ ಬರೀತಿದ್ರು ಕೂಡ ಅವಳನ್ನ ಮನೇಲೆ ಇಟ್ಕೊಂಡಿದ್ದಾರೆ. ಡಿವೋರ್ಸ್ ಕೊಟ್ಟು ಕಳ್ಸುನ ಅಂದ್ಕೊಂಡ್ರು. ಬಾಗ್ಲಲ್ಲಿ ನೇತಾಡೋ ಬಾವಳಿ ತರ ನಮ್ ಲೈಫ್ಗೆ ನೇತಾಡ್ತಿದ್ರೆ ನೋಡಿ ಸುಮ್ನಿದೀವಿ. ಇಲ್ದಿರೋ ಸಮಸ್ಯೆ ಎಲ್ಲ ನಮಗೆ ಹೇಳ್ಕೊಳ್ತಿದೀವಿ. ಇನ್ನು ಮಿತ್ರ ಪ್ರಾಣಕ್ಕೆ ಯಾವ ಭರವಸೆ ಇದೆ? ನಮಗಿನ್ ಯಾವ ಧೈರ್ಯ ಇರುತ್ತೆ ಹೇಳು? ದೇವಯಾನಿ, ಸಾಕು ನಿಲ್ಲಿಸ್ತೀಯಾ? ಈಗ ಮಿತ್ರನಿಗೆ ಏನಾಗಿದೆ ಅಂತ ಎಲ್ರು ಚಿಂತೆಯಲ್ಲಿದ್ರೆ ನೀನೇನು ಯಾರಿಂದ ಆಯ್ತು ಏನಾಯ್ತು ಅಂತೆಲ್ಲ ಮಾತಾಡ್ತಾ ಇದೆಯಲ್ಲ. ಈಗ ಆರೋಪ ಮಾಡೋದ್ರಿಂದ, ಎಲ್ರ ಮೇಲೂ ಕೂಗಾಡೋದ್ರಿಂದ ಯಾವ ಪ್ರಯೋಜನನೂ ಇರಲ್ಲ. ಯಾರಿಂದನೇ ಆದ್ರೂ, ಯಾವುದೇ ಕಾರಣಕ್ಕಾದ್ರೂ ಇವಾಗ ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇರೋದು ನನ್ ಮಿತ್ರನೇ ಅಲ್ವಾ? ಆಂಟಿ ಪ್ಲೀಸ್, ನೀವು ಹೀಗೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ. ಮಿತ್ರ ಮತ್ತೆ ಮೊದಲಿನ ಹಾಗೆ ಆಗ್ತಾನೆ, ನೋಡ್ತೀರಿ. ಡಾಕ್ಟರ್, ಮಿತ್ರ ಹೇಗಿದ್ದಾನೆ ಇವಾಗ? ಮಿತ್ರ ಅವ್ರಿಗೊಂದು ರೇರ್ ಕೆಮಿಕಲ್ ಯಾರೋ ಅವ್ರಿಗೆ ಗೊತ್ತಾಗ್ದ ಹಾಗೆ ಇಂಜೆಕ್ಟ್ ಮಾಡಿದ್ದಾರೆ. ಅದರಿಂದನೇ ಅವರು ಪ್ಯಾರಲೈಸ್ ಆಗಿದ್ದಾರೆ. ಮಿತ್ರನ್ಗೆ ಇಂಜೆಕ್ಟ್ ಮಾಡಿದಾರಾ? ಹೌದಮ್ಮ. ಈಗ ಅರ್ಜೆಂಟ್ ಆಗಿ 1 ಗಂಟೆಲಿ ಅದನ್ನ ಸರಿ ಮಾಡಕ್ ಬೇಕಿರೋ ಇನ್ನೊಂದು ಇಂಜೆಕ್ಷನ್ ಕೊಡ್ಬೇಕು. ಅದೇನೇ ಆದ್ರೂ ಸ್ವಲ್ಪ ಬೇಗ ಅರೇಂಜ್ ಮಾಡಿ ಡಾಕ್ಟರ್. ಆದ್ರೆ ಅದು ತುಂಬಾ ರೇರ್ ಸಿಗೋದು. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಅದು ಸಿಗುತ್ತೆ ಅನ್ನೋದು ಕೂಡ ಡೌಟ್. ಆ ಥರ ಹೇಳ್ಬೇಡಿ ಡಾಕ್ಟರ್. ಆ ಮೆಡಿಸನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ಹೋಗಿ ತರ್ತೀವಿ. ಇಡೀ ಬೆಂಗಳೂರಲ್ಲಿ 3 ಕಡೆ ಸಿಗೋ ಅವಕಾಶ ಇದೆ. ರೇರಾಗಿ ಸಿಗೋ ಮೆಡಿಸನ್ ಆಗಿರೋದ್ರಿಂದ ನಾವು ಕಾಲ್ ಮಾಡಿದ್ರು ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ. ನೀವು ಡೈರೆಕ್ಟ್ ಆಗಿ ಹೋಗಿ ಕೇಳಬೇಕಾಗತ್ತೆ. ಎಲ್ಲಿಗೆ ಹೋಗ್ಬೇಕು ಹೇಳಿ ಡಾಕ್ಟರ್? ಮಲ್ಲೇಶ್ವರಮಲ್ಲಿ ಸಾಗರ್ ಕೃಷ್ಣ ಕೆಮಿಕಲ್ಸ್ ಕಂಪ್ನಿ, ಜಯನಗರಲ್ಲಿ ವಜ್ರಮೇಘ ಕೆಮಿಕಲ್ಸ್, ಇನ್ನು ಹೆಬ್ಬಾಳದ ಹತ್ರ ಕೇರಿಂಗ್ ಹ್ಯಾಂಡ್ ಕೆಮಿಕಲ್ಸ್,
ಅಲ್ಲಿ ಸಿಗೋ ಅವಕಾಶ ಇದೆ. ಅಲ್ಲೆಲ್ಲೂ ಕೂಡ ಸಿಗದೇ ಇದ್ರೆ ಅಲ್ಲೇ ಹತ್ರ ಇರೋ ಮೆಡಿಕಲ್ ಸ್ಟೋರ್ಸ್ ಕೂಡ ಕೇಳಿ ನೋಡಿ. ಆದರೆ ಅಲ್ಲಿಂದ ತಿರುಗಿ ಬರೋದಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. 1 ಅವರಲ್ಲೇ ಮಿತ್ರ ಅವ್ರಿಗೆ ಇಂಜೆಕ್ಷನ್ ಕೊಡಬೇಕು. One minute. ತಗೊಳ್ಳಿ, ಇದೇ ಆ ಮೆಡಿಸನ್. ಇವಾಗ ಎಲ್ಲವೂ ನಿಮ್ಮ ಕೈಲೇ ಇದೆ. ನೀವು ಎಷ್ಟು ಬೇಗ ಆ ಮೆಡಿಸನ್ ತರ್ತಿರೋ ಅಷ್ಟು ಬೇಗ ಮಿತ್ರ ಅವ್ರನ್ನ ಕಾಪಾಡ್ಕೋಬಹುದು. ಇಲ್ದಿದ್ರೆ ಅವ್ರ ಪ್ರಾಣಕ್ಕೆ ನಾವು ಭರವಸೆ ಕೊಡೋಕ್ಕಾಗಲ್ಲ. ಮಾವ, ಅರ್ಜೆಂಟಾಗಿ ನಾವ 3 ಏರಿಯಾಗೂ ಹೋಗ್ಬೇಕು. ಒಬ್ರೇ ಎಲ್ಲಾ ಕಡೆ ಹೋದ್ರೆ ಸರಿಯಾದ ಟೈಮ್ಗೆ ಮೆಡಿಸನ್ ಸಿಗೋದಿಲ್ಲ. ಅದಕ್ಕೆ ನಾನು ಮಲ್ಲೇಶ್ವರಂಗೆ ಹೋಗ್ತೀನಿ. ವಿವೇಕ್, ನೀನು ಜಯನಗರ್ಗೆ ಹೋಗು. ಮಾವ, ಹೆಬ್ಬಾಳ್ ಕಡೆ ನೀವ್ ಹೋಗಿ. ಬೇಗ ಹೊರಡಿ. ವಿವೇಕ್, ನೀನು ಬೇಗ ಹೊರಡು. ನಡೀರಿ. ಸಡನ್ ಆಗಿ ಹೊಟ್ಟೆ ನೋವು ಯಾಕೆ ಬರ್ತಿದೆ? ಬಹುಶಃ ಕೆಳಗೆ ಬಿದ್ದಿದ್ರಿಂದ ಬರ್ತಿದ್ಯಾ? ಇವಾಗ ಏನ್ ಮಾಡ್ಬೇಕು? ಹಾಸ್ಪಿಟಲ್ಗೆ ಹೋದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಪ್ರೆಗ್ನೆಂಟ್ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಇವಾಗ ಏನ್ ಮಾಡ್ಲಿ? ಸಂಜನಾ, ಸಂಜನಾ, ಏನಜ್ಜಿ? ಹಾಸ್ಪಿಟ್ಲಿಂದ ಯಾರಾದ್ರೂ ಕಾಲ್ ಮಾಡಿದ್ರಾ? ಇನ್ನೂ ಇಲ್ಲ ಅಜ್ಜಿ, ಯಾರೂ ನನಗೆ ಕಾಲ್ ಮಾಡಿಲ್ಲ. ಮಿತ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ತುಂಬಾನೇ ಭಯ ಆಗ್ತಾ ಇದೆ. ನೀವೇನ್ ಟೆನ್ಷನ್ ತಗೋಬೇಡಿ ಅಜ್ಜಿ, ಅಣ್ಣಂಗೆ ಏನೂ ಆಗಲ್ಲ. ನೀನ್ ಬಿಡು, ಧೈರ್ಯವಾಗೇ ಇರ್ತೀಯ. ಆದ್ರೆ ನಿಂಗಿರೋ ಧೈರ್ಯ ನನಗಿಲ್ವಲ್ಲ. ನಿನಗಿರೋ ನಂಬಿಕೆ ನನಗಂತೂ ಬರ್ತಾ ಇಲ್ಲ. ಒಂದ್ಸಲ ಹೋಗಿ ಅವನ್ನ ನೋಡ್ಬೇಕು ಅನ್ಸ್ತಿದೆ. ದೊಡ್ಡಮ್ಮ, ದೊಡ್ಡಪ್ಪ, ಅತ್ಗೆ ಎಲ್ರೂ ಹಾಸ್ಪಿಟ್ಲಲ್ಲೇ ಇದಾರಲ್ಲ ಅಜ್ಜಿ. ಅವ್ರು ನೋಡ್ಕೋತಾರ ಬಿಡಿ. ಹೋಗ್ಲಿ, ಒಂದ್ಸಲ ಯಾರಿಗಾದ್ರೂ ಫೋನ್ ಮಾಡಿ ನೋಡು. ಸರಿ ಇರಿ. ವಿವೇಕಣ್ಣಂಗೆ ಕಾಲ್ ಮಾಡಿದ್ರು ಅವ್ರು ರಿಸೀವ್ ಮಾಡ್ತಿಲ್ಲ ಅಜ್ಜಿ. ಹೋಗ್ಲಿ, ನಿನ್ ದೊಡ್ಡಪ್ಪಂಗ್ ಮಾಡು. ದೊಡ್ಡಪ್ಪ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ ಅಜ್ಜಿ. ಅಯ್ಯೋ, ಇವಾಗಲ್ ಪರಿಸ್ಥಿತಿ ಹೇಗಿದ್ಯೋ ಏನೋ. ಅಜ್ಜಿ ಪ್ಲೀಸ್, ನೀವ್ ಭಯ ಬಿದ್ದು ನನಗೂ ಭಯ ಪಡಿಸ್ಬೇಡಿ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಮತ್ತೆ ಕಾಲ್ ಮಾಡ್ತೀನಿ ಬಿಡಿ.
ಆಂಟಿ ಪ್ಲೀಸ್ ಅಕ್ಕ. ಅಂಕಲ್ ಹೇಗೆ ಹೋಗಿದಾರಲ್ಲ ಹೇಗಾದ್ರೂ ಮಾಡಿ ಆ ಮೆಡಿಸಿನ್ ತಗೊಂಡ್ ಬರ್ತಾರೆ. ನೀವು ಸ್ವಲ್ಪ ಧೈರ್ಯವಾಗಿರಿ. ಅರವಿಂದ, ಏನ್ರಿ ಆ ಮೆಡಿಸಿನ್ ಸಿಕ್ತಾ? ಇಲ್ಲ ಅರವಿಂದ, ಎಷ್ಟು ಟ್ರೈ ಮಾಡಿದ್ರು ಸಿಗ್ಲೇ ಇಲ್ಲ. ವಿವೇಕ್, ಆ ಮೆಡಿಸಿನ್ ನಿನಗೆ ಸಿಕ್ತಾ? ಇಲ್ಲ ದೊಡಮ್ಮ. ಈಗ ಭಾಗ್ಯಂಗ ಮೆಡಿಸಿನ್ ಸಿಕ್ಕಿದೆಯೋ ಇಲ್ವೋ ನೋಡ್ಬೇಕು. ವಿವೇಕ್, ಕಾಲ್ ಮಾಡು. ಹಾ. ಮಾವ, ಅಮ್ಮ ಭಾಗ್ಯ, ಮೆಡಿಸಿನ್ ಸಿಕ್ತೇನಮ್ಮ? ಇಲ್ಲ ಮಾವ. ಎಷ್ಟು ಟ್ರೈ ಮಾಡಿದ್ರು ಆ ಮೆಡಿಸಿನ್ ಸಿಕ್ತಿಲ್ಲ. ಏನು ಮೆಡಿಸಿನ್ ಸಿಗ್ಲಿಲ್ವಾ? ಇಲ್ಲ ಡಾಕ್ಟರ್. ಏನಾಯ್ತು ಡಾಕ್ಟರ್? ಈಗಲೇ ತುಂಬಾ ಲೇಟ್ ಆಗೋಗಿದೆ. ತುಂಬಾ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ಮಾತ್ರ ಮಿತ್ರನ ಕಾಪಾಡ್ಕೋಬಹುದು. ಅಷ್ಟರಲ್ಲಿ ಆ ಮೆಡಿಸಿನ್ ಸಿಗದೇ ಇದ್ರೆ ಮಿತ್ರನ್ ಪ್ರಾಣ ಮೇಲೆ ಆಸೆ ಬಿಟ್ಬಿಡ್ಬೇಕಾಗತ್ತೆ. ಆ ಥರ ಎಲ್ಲ ಹೇಳ್ಬೇಡಿ ಡಾಕ್ಟರ್. ಏನೋ ಒಂದ್ ಮಾಡಿ ಪ್ಲೀಸ್. ನನ್ನ ಕೈಲೇ ಮಾಡುವಂಥದ್ದಾಗಿದ್ರೆ ಖಚಿತವಾಗ್ಲೂ ಮಾಡ್ತಿದ್ದೆ. ಎಲ್ಲ ಆ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿದೆ. ಆ ಮೆಡಿಸಿನ್ ಸಿಗ್ಲಿಲ್ಲ ಅಂದ್ರೆ ಮಿತ್ರ ಅವ್ರನ್ನ ಬದುಕಿಸ್ಕೊಳಕ್ಕಾಗಲ್ಲ. ಏನ್ರಿ ಇದೆಲ್ಲ? ನನ್ ಕೈಯಾರೆ ನನ್ ಮಗನ್ನ ಹೋಗೋದಕ್ ಬಿಡ್ಬೇಕಾ? ಇಷ್ಟು ದುಡ್ಡಿದೆ, ಇಷ್ಟು ಕಾಂಟ್ಯಾಕ್ಟ್ಸ್ ಇದೆ, ಆದ್ರೆ ನನ್ ಮಗನ್ನ ಕಾಪಾಡ್ಕೊಳಕ್ಕಾಗ್ತಿರೋಂಥ ದುಸ್ಥಿತಿ ಬಂದಿದೆಯಲ್ಲ. ಏನ್ರಿ ಇದೆಲ್ಲ? ವಾರವ್ವ, ಸೀನ್ ಮಾತ್ರ ಸೂಪರ್ ಆಗಿದೆ. ನಂದನ್ ಫ್ಯಾಮಿಲಿಯವರೆಲ್ಲ ನನ್ನ ನೋಡಿ ನಗ್ತಾ ಇದ್ರು. ಆದ್ರೆ ಈಗ ನನ್ನಿಂದ ನನ್ನ ಮುಂದೆನೆ ಕೂತ್ಕೊಂಡು ಅಳ್ತಾ ಇದ್ದಾರೆ. ಇದಕ್ಕೆ ಅಲ್ವಾ ನಾನು ಕಾಯ್ತಾ ಇದ್ದಿದ್ದು. ಪ್ರವೀಣ್ ಮಿಟ್ಟಲ್ ಮುಂದೆ ನಂದನ್ ಫ್ಯಾಮಿಲಿ ಯಾವತ್ತೂ ಹೀಗೆ ಅಳ್ತಾನೆ ಇರಬೇಕು. ನನ್ನೇನಾದ್ರೂ ಎದುರಾಕೊಂಡ್ರೆ ಜೀವನ ಪೂರ್ತಿ ದುಃಖ ಪಡ್ತಾನೆ ಇರಬೇಕು. ಅವನ ಜೀವನದಲ್ಲಿ ಸಂತೋಷ ಅನ್ನೋ ಮಾತೆ ಇಲ್ದಿರೋ ಮಾಡ್ಬಿಡ್ತೀನಿ. ಹಲೋ ಹಲೋ ಹಲೋ, ಯಾರು? ಹಲೋ, ಹಲೋ, ಯಾರು ಮಾತಾಡ್ತಿರೋದು? ಪ್ರವೀಣ್ ಮಿಟ್ಟಲ್ ಪಾಪ, ಮಿತ್ರ ಪ್ರಾಣ ಒಂಥರ ಗಾಳಿಲಿರೋ ದೀಪದ ಹಾಗೆ ಶೇಕ್ ಆಗ್ತಿದೆ ಅಲ್ವಾ? ನಿನ್ಗೆ ಗೊತ್ತು? ನಡೆದಿದ್ದಕ್ಕೆಲ್ಲ ಕರ್ತೃ ಕರ್ಮ ಕ್ರಿಯೆ ಎಲ್ಲ ಈ ಪ್ರವೀಣ್ ಮಿಟ್ಟಲ್ಲೇ ಅಂದಮೇಲೆ ಪ್ರವೀಣ್ ಮಿಟ್ಟಲ್ಗೆ ಗೊತ್ತಾಗದೆ ಇರುತ್ತಾ? ಇದೆಲ್ಲ ಮಾಡಿದ್ ನೀನಾ? ನಿನ್ ಸೇಡನ್ನ ತೀರ್ಸ್ಕೊಳ್ಳೋದಕ್ಕೆ ಇಂಥ ಕೆಲಸ ಮಾಡಿದ್ಯಾ? ಮಿತ್ರ ಅವ್ರ ವಿರುದ್ಧ ಗೆಲ್ಲೋಕೆ ಇಂಥ ನೀಚ್ ಕೆಲಸ ಮಾಡ್ತೀಯಾ?
ನಿನ್ನ ಸುಮ್ಮನೆ ಬಿಡೋದಿಲ್ಲ ಪ್ರವೀಣ್ ಮಿತ್ತಲ್. ನೋಡು ಭಾಗ್ಯ, ನಿನ್ನ ಆವೇಶ ಮಿತ್ರ ಪ್ರಾಣಕ್ಕೆ ತುಂಬಾನೇ ಕೆಟ್ಟದ್ದು. ಇವಾಗ ನಿನಗ್ ಬೇಕಾಗಿರೋದು ಆವೇಶ ಅಲ್ಲ, ಆಲೋಚನೆ. ಯೋಚನೆ ಮಾಡಿ ಹೆಜ್ಜೆ ಇಟ್ರಷ್ಟೇ ನಿನ್ನ ಗಂಡನ್ನ ಕಾಪಾಡ್ಕೊಳ್ಳೋ ಅವಕಾಶ ನಿನಗ್ ಸಿಗೋದು. ನಿನ್ ಗಂಡನ್ನ ಕಾಪಾಡ್ಕೋಬೇಕು ಅಂದ್ರೆ ಅವನ ನರಗಳಲ್ಲೂ ಹರಿತಾ ಇರೋ ವಿಷಕ್ಕೆ ಔಷಧಿ ಸಿಗಬೇಕು. ಆ ಮೆಡಿಸಿನ್ ನನ್ನ ಹತ್ರ ಇದೆ. ಆ ಮೆಡಿಸಿನ್ ಕೊಡ್ಬೇಕು ಅಂದ್ರೆ ನೀನು ನಾನ್ ಹೇಳಿದ್ದನ್ನ ಮಾಡ್ಬೇಕು. ಏನ್ ಮಾಡ್ಬೇಕು? ನಿಮ್ ಹತ್ರ ಇರೋ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ನ ನನಗೆ ಹ್ಯಾಂಡ್ ಓವರ್ ಮಾಡ್ತಿರೋ ಹಾಗೆ ನಿನ್ ಗಂಡನ ಹತ್ರ ಸೈನ್ ಮಾಡಿಸಿ, ಹಾಗೆ ನಿಮ್ಮ ಅತ್ತೆ ಹತ್ರನೂ ಸೈನ್ ಮಾಡಿಸಿ ನನಗೆ ಕೊಡಬೇಕು. ಹಾಗೆ ಈ ಪ್ರಾಜೆಕ್ಟಿಂದ ನೀವು ಹೊರಗಡೆ ಹೋಗ್ತಿರೋ ಹಾಗೆ ಮೀಡಿಯಾ ಮುಂದೆ ಅನೌನ್ಸ್ ಮಾಡಬೇಕು. ಮೊದಲು ಆ ಪ್ರಾಜೆಕ್ಟ್ನ ನನ್ನ ಕೈಗೆ ಕೊಟ್ರೆ ಸಾಕು, ನಿಮಗ್ ಬೇಕಾಗಿರೋ ಆಂಟಿಡೋಸ್ ನಿಮ್ ಕೈಗೆ ಸಿಗುತ್ತೆ. ಏನು? ಇದನ್ನ ಅಡ್ಡ ಇಟ್ಕೊಂಡು ಪ್ರಾಜೆಕ್ಟ್ನ ನೀನ್ ಕಿತ್ಕೋಬೇಕು ಅನ್ಕೊಂಡಿದ್ಯಾ? ಭಾಗ್ಯ, ನಿನಗ್ ಮೊದ್ಲೇ ಹೇಳಿದ್ದೀನಿ, ಆವೇಶದಿಂದ ಏನೂ ಆಗಲ್ಲ. ಆಲೋಚನೆ ಮಾಡಿದ್ರಷ್ಟೇ ನಿನ್ ಗಂಡನ್ ಪ್ರಾಣ ಉಳಿಯೋದು ಅಂತ. ಇನ್ನು ನೀನೇ ಯೋಚನೆ ಮಾಡು, ನಿನಗ್ ನಿನ್ ಗಂಡನ್ ಪ್ರಾಣ ಮುಖ್ಯನೋ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟೇ ಮುಖ್ಯನಾ ಅಂತ. ನಿನ್ ಡಿಸಿಷನ್ನ ಎಷ್ಟು ಬೇಗ ತಗೋತೀಯೋ ನಿನ್ ಗಂಡನ್ ಪ್ರಾಣ ಅಷ್ಟೇ ಬೇಗ ಉಳಿಯುತ್ತೆ. ನೀನೀಗ ತಡ ಮಾಡ್ತಾ ಇರೋ ಒಂದೊಂದು ನಿಮಿಷನೂ ನಿನ್ ಗಂಡನ್ ಸಾವಿಗೆ ಹತ್ರ ಮಾಡುತ್ತೆ. ಅದನ್ ಮರಿಬೇಡ. ಹಲೋ ಹಲೋ ಪ್ರವೀಣ್ ಮಿತ್ತಲ್. ಅಮ್ಮ ಭಾಗ್ಯ, ಏನಾಯ್ತಮ್ಮ? ಯಾರು ಫೋನ್ ಮಾಡಿದ್ದು? ಈಗ ಪ್ರವೀಣ್ ಮಿತ್ತಲ್ ಹೇಳಿರೋ ಕೆಲ್ಸದ ಬಗ್ಗೆ ಹೇಳಿದ್ರೆ ಇವರೆಲ್ಲ ಇನ್ನೂ ಗಾಬರಿ ಆಗ್ಬೋದು. ಇದಕ್ ಪರಿಹಾರನ ನಾನೇ ಯೋಚನೆ ಮಾಡ್ಬೇಕು. ನಿನ್ನೆನಮ್ಮ, ಯಾರು ಫೋನ್ ಮಾಡಿದ್ದು? ಯಾವುದೋ ರಾಂಗ್ ನಂಬರ್ ಮಾವ. ನಾನು ಸ್ವಲ್ಪ ಹೊತ್ತು ಹೊರಗೋಗಿ ಬರ್ತೀನಿ. ಭಾಗ್ಯ, ಒಂದ್ ನಿಮಿಷ ಇರು. ಇಲ್ಲಿ ಪರಿಸ್ಥಿತಿ ಇಷ್ಟು ಸೀರಿಯಸ್ ಆಗಿದೆ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಮನಿಷಾ, ಈ ಸಮಯದಲ್ಲಿ ಏನ್ ಮಾಡ್ಬೇಕೋ ಅದನ್ನೇ ಮಾಡಕ್ ಹೋಗ್ತಿದ್ದೀನಿ. ದಯವಿಟ್ಟು ನೀನ್ ನನ್ನ ತಡಿಬೇಡ. ಅಲ್ಲ, ಈ ಭಾಗ್ಯ ಏನಕ್ಕ? ಒಂದ್ ಕಡೆ ಮಿತ್ರ ಪರಿಸ್ಥಿತಿ ಇಷ್ಟು ಹಾರಿಬಲ್ ಆಗಿದೆ, ಆದ್ರೆ ಇವಳು ನೋಡಿದ್ರೆ ಹೀಗ್ ಮಾಡ್ತಿದ್ದಾಳೆ. ಇಲ್ಲಿ ಮಿತ್ರಗ್ ಏನಾಗುತ್ತೋ ಅಂತ ಸ್ವಲ್ಪ ಕೂಡ ಯೋಚನೆ ಇಲ್ದಿರೋಳ್ ತರ ಆಡ್ತಿದ್ದಾಳೆ. ದೇವಯಾನಿ, ಸುಮ್ಮನೆ ಭಾಗ್ಯನ ಮೇಲೆ ಆರೋಪ ಮಾಡಬೇಡ. ಅವಳು ಯಾವ ಕೆಲಸದ ಮೇಲೆ ಹೋಗ್ತಿದ್ದಾಳೆ ಅಂತ ನಿಂಗೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಅಂದಮೇಲೆ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಅಧಿಕಾರ ಕೂಡ ನಿನಗಿಲ್ಲ. ಪ್ರತಿ ಒಂದಕ್ಕೂ ಭಾಗ್ಯನೇ ವಹಿಸ್ಕೊಂಡ್ ಬರ್ತೀರಲ್ಲ ಬಾವ. ಇಲ್ಲಿ ಪರಿಸ್ಥಿತಿ ಇಷ್ಟು ಸೀರಿಯಸ್ ಆಗಿದ್ರೆ ಅವಳು ಇವಾಗ ಎಲ್ಲಿ ಹೋಗ್ತಿದ್ದಾಳೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ? ಅವಳು ವಾಪಸ್ ಬಂದ್ಮೇಲೆ ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರು.